ಬಾ ಸಹೋದರ, ಯಾಕೋ ತಡವಾಗಿ ಬಂದಿಯಲ್ಲ? ಕುರಿ ಮನೆ ಜೊತೆ ಗುದ್ದಾಡುತ್ತಲೇ ಸ್ವಲ್ಪ ಲೇಟ್ ಆಯ್ತಣ್ಣ. ಅಣ್ಣ, ದಿನಾಲು ಈತ ಹೇಳುವುದೆಲ್ಲ ಬರೀ ಸುಳ್ಳು. ಇವನ ಮಾತನ್ನು ನೀನು ಕೇಳುತ್ತಾ ಹೊರಟರೆ ಮುಂದೆ ಕೋರ್ಟ್ ಕಚೇರಿ ತಿರುಗಾಡಲು ಸಮಯ ದೂರ ಉಳಿದಿಲ್ಲ. ಅಂದರೇನು ಶಶಿಧರ ನಿನ್ನ ಮಾತಿನ ಅರ್ಥ? ಅಣ್ಣ, ಸುತ್ತು ಹತ್ತು ಹಳ್ಳಿ ಜನ ಸುಮ್ಮನಿರುವಾಗ ಆ MLA ವೀರನಗೌಡರ ಮನೆಗೆ ಹೋಗಿ ಆ ವಿಮಾನ ನಿಲ್ದಾಣಕ್ಕೆ ಒಂದು ಹಿಡಿ ಮಣ್ಣು ಕೊಡುವುದಿಲ್ಲ ಅಂತ ಹೇಳಿ ಅವರಿಗೆ ತಾಕತ್ತಿದ್ದರೆ ನೀನು ನೋಡ್ತೀನಿ ಅಂತ ಸವಾಲಾಕಿ ಬಂದಿದ್ದಾನಂತಣ್ಣ ಇವನು. ಇವನಿಗೆ ಬೇಕಣ್ಣ ಈ ರೈತರ ಚಳವಳಿ ಹೋರಾಟ. ಅಮ್ಮ, ಅದು ರೈತರ ಹೋರಾಟದ ಚಳವಳಿ ಅಲ್ಲಪ್ಪ, ನಮ್ಮಂತ ದನ ಕುರಿಗಳ ಮೇಸುತ್ತಿರುವ ಜನರ ಹೋರಾಟ. ಆ ರೈತರು ಉತ್ತಿ ಬಿತ್ತಿ ಬೆಳೆದು ತಮ್ಮ ತುತ್ತಿನ ಚೀಲ ತುಂಬಿಸಿಕೊಳ್ಳುವ ಹೊಲ ಅದು. ಅದನ್ನು ಬಿಟ್ಟು ಬೇರೆ ಕಡೆ ಹೋಗಿ ಖರಾಬು ಭೂಮಿ ನೋಡಿಕೊಳ್ಳಿ ಅಂದರೆ ನಂದು ತಪ್ಪ? ಹೌದಲೇ ಬೀರ, ಅದು ನನ್ನ ದೃಷ್ಟಿಯಲ್ಲಿ ತಪ್ಪು. ಅಲ್ಲಿ ವಿಮಾನ ನಿಲ್ದಾಣವಾದರೆ ನಮ್ಮ ಊರು ದೊಡ್ಡ ನಗರ ಆಗುತ್ತೆ. ಆ ರೈತರ ಮನೆಯಲ್ಲಿ ಒಬ್ಬ ನೌಕರಿಯವನಾಗುತ್ತಾನೆ. ಅಣ್ಣ, ಇವನಿಗೆ ಬೇಕಣ್ಣ ಇದರ ಚಿಂತೆ. ಇವನು ಕುರಿ ಕಾಯ್ದಷ್ಟೇ ಇವನ ಕೆಲಸ. ಅದೇ ಕುರಿ ಮೇಯಿಸುವ ಗೋಮಾಳ ಹೋದ ಮೇಲೆ ನಾನು ಎಲ್ಲಿ ಮೇಯಿಸಬೇಕಲೇ ಕುರಿಗಳನ್ನು? ಅಣ್ಣ, ಇವನ ಮಾತು ಬಹಳ ಮಿತಿ ಮೀರ್ತಾ ಇದೆ. ಇದನ್ನು ಕೇಳಿಸಿಕೊಂಡು ನೀನು ಸುಮ್ಮನೆ ನಿಂತಿರುವೆ ಅಲ್ಲ. ಇವನಿಗೆ ತಿದ್ದಿ ಬುದ್ಧಿ ಹೇಳಿ ಆ ಗೌಡ್ರ ತಂಟಿಗೆ ಹೋಗದಂತೆ ನೋಡಿಕೋ, ಇಲ್ಲ ಅಂದ್ರೆ ಗೊತ್ತಲ್ಲ. ಏನ್ ಮಾತಾಡ್ತಿದ್ರೆ? ನಿನ್ನವನ ಮಾತು ಕೇಳಿ ಇತ್ತ ಕುರಿಗಳನ್ನೆಲ್ಲ ಮಾರಬೇಕಾ ಇಲ್ಲ ಹೇಡಿಯಾಗಿ ಹೋಗಿ ಆ ಗೌಡನ ಕಾಲಿಡಿದು ನಾನು ಕ್ಷಮೆ ಕೇಳಬೇಕಾ? ಹೌದು, ಇವು ಎರಡರಲ್ಲಿ ಒಂದು ಆಗಲೇಬೇಕು. ಸಾಧ್ಯವಿಲ್ಲ. ಶಾಸಕರ ಅವನು ಮಂತ್ರಿ ಆದರೇನು, MLA ಆದರೇನು, ಆ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ತಮ್ಮ ಸಾಲಿ ಕಲಿತು ಸಾಹೇಬನಾಗಲಿ ಅಂತ ಸಾಲಿಗೆ ಕಳಿಸಿದ್ರೆ ನನಗ ಬುದ್ಧಿ ಹೇಳಕ್ ಬರ್ತೀಯಾ? ನಿನ್ನ ಬಿಟ್ಟು ಈ ಮಾತನ್ನು ಬೇರೆ ಯಾವರ ಆಡಿದ್ರ ಆ ಸಿಂಧೂರ್ ಲಕ್ಷ್ಮಣ ಆ ಗೌಡನ ರುಂಡ ಕಡ್ದಂಗ ಎಷ್ಟೊತ್ತಿಗೆ ಅವನ ರುಂಡ ತೆಗೆದ ಬಿಡ್ತಿದ್ದ. ಏ ಬೀರ, ಈ ಧರ್ಮಣ್ಣನವರಿಗೆ ಏನು ನಿನ್ನ ಮಾತು? ವೀರ, ನೀನು ಒಳಗೆ ನಡಿ. ಮಂಗಳ, ಇವನನ್ನು ಒಳಗೆ ಕರೆದುಕೊಂಡು ನಡಿ. ಅಣ್ಣ, ಯಾಕಣ್ಣ ನೀನು ಕೂಡ ಇವನ ಮಾತನ್ನು ಕೇಳಿ ಆ MLA ಗೌಡನಿಗೆ ಹೆದರಿ ನಡೆಯಂತೀಯ? ಈ ಜಗದ ರೈತರಿಗೆಲ್ಲ ಆ ಗೌಡನ ಮುಂದೆ ತಲೆ ಬಗ್ಗಂತೀಯ ಅಣ್ಣ? ವೀರ, ಇದು ನನ್ನ ಆಜ್ಞೆ. ಒಳಗೆ ನಡಿ ಎಂದೆ ಅಷ್ಟೇ. ಅದ್ಕೆ ಬನ್ನಿ ಹೋಗೋಣ. ಅಣ್ಣ, ಇವನ್ ಯಾರಣ್ಣ ನಮಗೆ ಬುದ್ಧಿ ಹೇಳಲಿಕ್ಕೆ? ಇವನಿಗೆ ಮಾತನಾಡಲು ಇಷ್ಟೊಂದು ಅಧಿಕಾರ ಕೊಟ್ಟಿರುವೆ ನೀನು? ಇವನೇನು ನಮ್ಮ ಸ್ವಂತ ಒಡ ಹುಟ್ಟಿದವನೇ? ಇವನೊಬ್ಬ ಎಲ್ಲಿಂದಲೂ ಬಂದ ಅನಾಥ ಇವನು. ನಿನ್ನನ್ನು ಸಂಬೋಧಿಸಬೇಡ ಈ ಅನಾಥನೆಂಬ ಶಬ್ದವನ್ನು. ಇದನ್ನೆಲ್ಲ ನನಗೆ ಯಾರು ಹೇಳಿಕೊಟ್ಟರು? ನಿನಗೇನು ಗೊತ್ತೈತಿ ಅವನ ಚರಿತ್ರೆ? ಹೇಳು ಶಶಿಧರ, ಹೇಳು. ಇದನ್ನೆಲ್ಲ ನನಗೆ ಆ MLA ವೀರನಗೌಡ ಹೇಳಿರಬೇಕಲ್ಲವೇ? ಹೌದು, ಏನಿವಾಗ? ಅವನೊಬ್ಬ ಮನೆ ಮೂರ್ಖನ ಮಾತನ್ನು ಕೇಳಿ ನಿನ್ನ ಮನೆ ಮುರಿದುಕೊಳ್ಳಲು ಬಯಸುತ್ತೀಯ ಹುತ್ತ? ಆ ಗೌಡ ಮಾಡುವ ಕೆಲಸ ಸರಿ? ಹೇಳು ಶಶಿಧರ, ಹೇಳು. ಧರ್ಮರಾಜನಾದ ನಾನು ನನ್ನ ಧರ್ಮದ ನುಡಿ ಕೇಳದೆ ಹೋದರೆ ಮುಂದೊಂದು ದಿನ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನು ಕೊಲ್ಲುತ್ತದೆ. ಹುಷಾರ್. ಅಣ್ಣ, ನೀನು ಕೂಡ ಬೀರನ ಮಾತನ್ನೇ ಆಡಿದರೆ ಇದನ್ನು ಎದುರಿಸಲು ನಾನು ಸದಾ ಸಿದ್ಧನಿದ್ದೇನೆ. ನನಗೆ ಆ ಗೌಡರ ಮಾತೇ ವೇದವಾಕ್ಯ, ನಿನ್ನ ಮಾತಲ್ಲ. ಶಶಿಧರ, ಶಿವ, ಶಾಲೆ ಕಲಿತು ಸಾಯಿಬನಾಗಲೆಂದು ನಾನು ಬಯಸಿದರೆ ಆ ಗೌಡನ ಸೆಳೆತಕ್ಕ ಸಿಕ್ಕು ನನ್ನ ತಮ್ಮ ಏನೇನೋ ಮಾತನಾಡುತ್ತಿದ್ದನಲ್ಲಪ್ಪ. ತಂದೆ ಪವನ ಬಸವೇಶ್ವರ, ಇದಕ್ಕೆ ಇದೇ ಗಂಭೀರವಾಗಿ ಮುಂದುವರೆದರೆ ಮುಂದೊಂದು ದಿನ ಆ ಗೌಡ ತುಂಬಿದ ವಿಷದ ಬೀಜ
ಎಂಬುದಂತೆ ಆಗಿ ಬಿಡುತ್ತದೆ. ತಂದೆ ಪವನ ಬಸವೇಶ್ವರ, ನೀನೇ ಇದಕ್ಕೊಂದು ದಾರಿ ತೋರ್ಸಪ್ಪ.